ಸ್ನೇಹಿತರೆ, ಸಂವಹನ ಕೌಶಲ್ಯ ಕಲಿಯೋದ್ರಿಂದ 10 ಲಾಭಗಳು ನಮಗೆ ಉಂಟಾಗ್ತದೆ. ಅದು ಹೇಗೆ ಈ ಲಾಭಗಳು ನಮ್ಗಾಗ್ತದೆ ಅನ್ನುವ ಒಂದು ಪುಟ್ಟ ಪರಿಚಯವನ್ನ ಮಾಡಿಕೊಡಕ್ಕೆ ಬಯಸ್ತಾ ಇದ್ದೇನೆ. ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಂತ ಕರಿತಾವ. ನೀವು ನೋಡಿರ್ಬೋದು, ಒಂದು ಕಚೇರಿಯಲ್ಲಿದ್ದರೆ ಒಂದು ವಿಚಾರ ಇಟ್ಕೊಂಡು ಪ್ರೆಸೆಂಟೇಷನ್ ಮಾಡಿ ಅಂತಾರೆ. ಶಾಲಾ ಕಾಲೇಜುಗಳಲ್ಲಿದ್ದರೆ ಒಂದು ವಿಷಯ ಇಟ್ಕೊಂಡು ಅದನ್ನ ಪ್ರೆಸೆಂಟೇಷನ್ ಮಾಡಿ ಅಂತಾರೆ. ಕರೆಕ್ಟಾ? ಇನ್ನು ಎರಡನೇದು ಆಂಕರಿಂಗ್. ನಿಮಗೆ ಗೊತ್ತಿದೆ, ನಾನು ನಿರೂಪಣೆ ಬಗ್ಗೆ ಕೂಡ ಪುಸ್ತಕ ಬರೆದೀನಿ, ನಿರೂಪಣೆ ನಿರೂಪಿಸಿ ಅಂತ. ಸೊ ಎರಡನೇದು ಆಂಕರಿಂಗ್ ಸ್ಕಿಲ್ಸ್. ವೇದಿಕೆ ಮೇಲೆ ನಿರೂಪಣೆ ಮಾಡೋದಕ್ಕಾಗ್ಲಿ, ರೇಡಿಯೋನಲ್ಲಾಗ್ಲಿ, ಟಿ ವಿನಲ್ಲಾಗಲಿ ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ. ಸೊ ಮೊದಲನೇದು ಪ್ರೆಸೆಂಟೇಷನ್ ಸ್ಕಿಲ್ಸ್ಗೆ ಈ ನುಡಿಗನ್ನಡಿ ಕೃತಿ ನಾನು ಜಗಕ್ಕೆ ಕೊಟ್ಟಿದ್ದೀನಿ, ಸಮಾಜಕ್ಕೆ ಕೊಟ್ಟಿದ್ದೇನೆ. ಓಕೆ. ಮೂರನೇದು ಟೀಚಿಂಗ್, ಪಾಠ ಮಾಡೋದಕ್ಕೆ ಶಿಕ್ಷಕರು ಶಿಕ್ಷಣವನ್ನು ಕಲಿಸಲಿಕ್ಕೆ ಟೀಚಿಂಗ್ ಮಾಧ್ಯಮ ಬಳಸ್ಕೊಳ್ತವೆ. ನಾಲ್ಕನೇದು, ನಾನು ಟ್ರೈನರ್. ಕರೆಕ್ಟಾ? ಟ್ರೈನಿಂಗ್ 30 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀನಿ. ಅದಕ್ಕೆ ತರಬೇತಿ ಪಡೆದರೆ ನಿಮ್ಮಲ್ಲಿ ಯಶಸ್ಸು ಖಂಡಿತ ಅಂತ ತರಬೇತಿಯಿಂದ ಯಶಸ್ಸು ಅನ್ನುವ ಕೃತಿ ಬರುವ ಸೆಪ್ಟೆಂಬರ್ 14ಕ್ಕೆ ಬೆಂಗಳೂರಿನಲ್ಲಿ ಬಿಡುಗಡೆ ಆಗ್ತಾ ಇದೆ. ನಂಬರ್ 5, ಪಬ್ಲಿಕ್ ಸ್ಪೀಕಿಂಗ್, ಭಾಷಣ ಕೌಶಲ್ಯ. ನಿಮ್ಮ ಭಾಷಣ ಕೌಶಲ್ಯದ ಬೆಳವಣಿಗೆಯ ಮೂಲಕ ಯು ಕ್ಯಾನ್ ರೀಚ್ ಟು ಮಾಸಸ್. ಹಲವು ಜನರನ್ನ ಒಂದೇ ಬಾರಿಗೆ ನೀವು ಸಂಪರ್ಕ ಮಾಡಬಹುದು. ಜೊತೆಗೆ ಇವತ್ತು ಪಾಯಿಂಟ್ ನಂಬರ್ 6, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂದ ಲಾಭ ಆಗ್ತಿರೋದು ಕಂಟೆಂಟ್ ರೈಟಿಂಗ್ ಅಂತ ಕರೀತವೆ. ಕಂಟೆಂಟ್ ರೈಟಿಂಗ್ ಒಂದು ವಿಷಯವನ್ನ ಇಟ್ಟುಕೊಂಡು ಆ ವಿಷಯದ ಸುತ್ತಮುತ್ತ ನಾವು ಬರವಣಿಗೆ ಮಾಡ್ತಾ ಹೋಗುವಂಥದ್ದು. ಇವತ್ತು ಬರವಣಿಗೆ ನಿಮ್ಮ ಹಣೆ ಬರಹ ಬರೆಯುತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು, ದ ಪವರ್ ಆಫ್ ಪೆನ್. ಆದ್ರೆ ಇವತ್ತು ನಾವು ಲ್ಯಾಪ್ಟಾಪ್ ಕಂಪ್ಯೂಟರ್ ಇಟ್ಕೊಂಡು ಟೈಪ್ ಮಾಡಿಬಿಡ್ತಾ ಇದ್ದೇವೆ. ಬಟ್ ನಿಮಗೆ ಗೊತ್ತಿರಲಿ, ಯಾರು ಕಂಟೆಂಟ್ ರೈಟಿಂಗ್ ಕಡೆ ಗಮನ ಕೊಡ್ತಾರೆ ಸಿಕ್ಕಾಪಟ್ಟೆ ದುಡಿತಾ ಇದ್ದಾರೆ ಈಗ. ಪಾಯಿಂಟ್ ನಂಬರ್ 7, ಆನ್ಲೈನ್ ಕೋಚಿಂಗ್ ಮಾಡಬಹುದು. ಆನ್ಲೈನ್ ಕೋಚಿಂಗ್ ನಾನು ಕೂಡ ಮಾಡ್ತಾ ಇರೋದು ಅದೇ. ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತು ಲೈಫ್ ಸ್ಕಿಲ್ಸ್ ಎಲ್ಲನೂ ಇದ್ರ ಮೂಲಕ ಹೇಳ್ಕೊಡ್ತಾ ಇದ್ದೇನೆ. ಕರೆಕ್ಟಾ? ಪಾಯಿಂಟ್ ನಂಬರ್ 8, ಕೌನ್ಸಲಿಂಗ್, ಆಪ್ತ ಸಮಾಲೋಚನೆ. ಕೆಲವರ ಸಮಸ್ಯೆಗಳನ್ನು ಅರಿತುಕೊಂಡು ಅವರಿಗೆ ಮಾರ್ಗದರ್ಶನವನ್ನು ನೀಡುವಂಥದ್ದು. ಪಾಯಿಂಟ್ ನಂಬರ್ 9, ಕನ್ಸಲ್ಟಿಂಗ್. ಕೆಲವೊಂದು ಬಿಸ್ನೆಸ್ಗೆ ನಾವು ಅವರಿಗೆ ಪರಿಣಿತರಾಗಿ ನಾವು ಸಲಹೆ ಕೊಡೋದಕ್ಕೆ ಕನ್ಸಲ್ಟಿಂಗ್ ಅಂತೀವಿ. ಪಾಯಿಂಟ್ ನಂಬರ್ 10, ಮೆಂಟ್ರಿಂಗ್. ಓವರ್ ಆಲ್ ಮಾರ್ಗದರ್ಶನ ಕೊಡೋದಕ್ಕೆ ಮೆಂಟ್ರಿಂಗ್ ಅಂತ ಕರಿತೀವಿ. ಅಂದರೆ ಈ 10 ಪಾಯಿಂಟ್ಸ್: ಪ್ರೆಸೆಂಟೇಷನ್ ಸ್ಕಿಲ್ಸ್, ಆಂಕರಿಂಗ್, ಟೀಚಿಂಗ್, ಟ್ರೈನಿಂಗ್, ಪಬ್ಲಿಕ್ ಸ್ಪೀಕಿಂಗ್, ಕಂಟೆಂಟ್ ರೈಟಿಂಗ್, ಆನ್ಲೈನ್ ಕೋಚಿಂಗ್, ಕೌನ್ಸಲಿಂಗ್, ಕನ್ಸಲ್ಟಿಂಗ್ ಅಂಡ್ ಮೆಂಟರಿಂಗ್. ಸೊ 10 ಆಸ್ಪೆಕ್ಟ್ಸ್. ಈ 10 ಆಸ್ಪೆಕ್ಟ್ಸು ನಾನು ಇನ್ನು 5 ಆಸ್ಪೆಕ್ಟ್ಸ್ಗಳ ಕಡೆಗೆ ನಿಮ್ಮನ್ನು ಪುಷ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ನೀವು ಟಾಪರ್ ಆಗ್ಬೋದು, ಅಚೀವರ್ ಆಗ್ಬೋದು, ಲೀಡರ್ ಆಗ್ಬೋದು, ಎಕ್ಸ್ಪರ್ಟ್ ಆಗ್ಬೋದು, ರಿಚ್ ಆಗ್ಬೋದು. ದೀಸ್ ಆರ್ ದಿ 5 ಆಸ್ಪೆಕ್ಟ್ಸ್. ನಾನು ಯಾರು ಸಮಾಜದಲ್ಲಿ ನನ್ನ ಸ್ಥಾನ, ವ್ಯಕ್ತಿತ್ವ ಪರಿಚಯ ಮಾಡಿಕೊಳ್ಳೋದು ಅನ್ನೋದು ಈ ಒಂದು ಪಬ್ಲಿಕ್ ಸ್ಪೀಕಿಂಗಿಂದ ಲಾಭ ಆಗುತ್ತೆ ಅಂತ ವೀರಭದ್ರಯ್ಯ ಅವರು ಹೇಳಿದ್ರೆ, ಶಂಕರಪ್ಪ ಅವರು ಹೆಚ್ಚು ಜನರ ಸಂಪರ್ಕ ಆಗುತ್ತೆ ಅಂತ ಹೇಳಿದ್ರು. ಸಂತೋಷ್ ಅವರು ನಮ್ಮಲ್ಲಿರುವ ಜ್ಞಾನವನ್ನು ಸ್ಫುಟವಾಗಿ ವರ್ಣಿಸುತ್ತಾ ಸಮಾಜದೊಂದಿಗೆ ಸಂಪರ್ಕ ಸಾಧಿಸೋದಕ್ಕೆ ಲಾಭ ಆಗ್ತದೆ ಕಮ್ಯುನಿಕೇಷನ್. ನಾವು ನಮ್ಮ ಜೀವನದಲ್ಲಿ ಸಾಧನೆ ಮಾಡೋದು ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸಹಕಾರ ಸಿಗ್ತದೆ ಅಂತ ಶ್ರೀನಿವಾಸ್ ಬಿರಾದಾರ್ ಹೇಳಿದ್ರು. ಮಂಜುಳಾ ಅವರು ಸಾರ್ವಜನಿಕ ಬದುಕಿನಲ್ಲಿ ಯಶಸ್ಸು ಸಿಗುತ್ತದೆ,
ನಾಯಕತ್ವ ಬೆಳೆಯುತ್ತದೆ ಮತ್ತು ಯಾರ ಜೊತೆ ಹೇಗೆ ವ್ಯವಹರಿಸಬೇಕು ಎನ್ನುವುದು ತಿಳಿಯುತ್ತದೆ ಅಂತ ಒಟ್ಟಾರೆ ತಮ್ಮ ತಮ್ಮ ಅನಿಸಿಕೆಗಳನ್ನು ತುಂಬ ಸೊಗಸಾಗಿ ಹಂಚಿಕೊಂಡ ಆ, ನಮ್ಮ ಆನ್ಲೈನ್ ಇವತ್ತಿನ ಒಂದು ಶಿಬಿರಾರ್ಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ.